ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಗೋರಿಕಾಯಿ ಅಥವಾ ಚೌಳೆಕಾಯಿ ಪಲ್ಯ ಗೊಜ್ಜು. ಬೇಕಾಗುವ ಸಾಮಗ್ರಿಗಳು: ಗೋರಿಕಾಯಿ 1 ಬಟ್ಲು, ಈರುಳ್ಳಿ, ಟೊಮೊಟೊ, ಕಾಯಿ ತುರಿ, ಕೊತ್ತಂಬರಿ, ಸಾಸಿವೆ, 1 ಚಮಚ ಸಾಂಬಾರು ಪುಡಿ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ, ಕರಿಬೇವು. ಫಸ್ಟು ಗೋರಿಕಾಯಿನ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಮುಳುಗೋಷ್ಟು ನೀರು ಹಾಕಬೇಕು. ನೆಕ್ಸ್ಟು ಅರಿಶಿನ ಮತ್ತು ಉಪ್ಪು ಸ್ವಲ್ಪ ಹಾಕಿ 2 ವಿಷಲ್ ಬೇಯಿಸ್ಬೇಕು. ಅದು ಕುಕ್ಕರು ತಣ್ಣಗಾಗೋ ಅಷ್ಟರೊಳಗೆ ಫಸ್ಟು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಡೋಣ. ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಅದಾದಮೇಲೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಈರುಳ್ಳಿ, ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ 2 ಟೊಮೊಟೊ ಕಟ್ ಮಾಡಿರೋದು, ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ಗೋರಿಕಾಯಿ ಇವಾಗ ಸ್ವಲ್ಪ ಹಾಕಿರ್ತೀವಿ, ನೋಡ್ಕೊಂಡು ಹಾಕಿದ್ವಿ, ಸ್ವಲ್ಪನೇ ಹಾಕಿದ್ವಿ. ಈ ಥರ ಫ್ರೈ ಆದಮೇಲೆ 1 ಸ್ಪೂನ್ ಧನಿಯಾ ಮತ್ತು ಮೆಣಸಿನ್ಕಾಯಿ ಮತ್ತು ಗರಂ ಮಸಾಲ. ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇದು ಬೇಕಾದ್ರೂ ಹಾಕ್ಬೋದು. ಇಲ್ಲದೇ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನ ಹಾಕ್ಕೋಬೋದು. ಒಂಚೂರು ಉದ್ದಾದ್ಮೇಲೆ ಗೋರಿಕಾಯಿ ಇರುತ್ತಲ್ಲ ಬೆಂದಿರೋದು ಅದು ಹಾಕ್ಕೊಂಡ್ರೆ ಬೇಯಿಸ್ಕೊಂಡು. ಇವಾಗ ಇದು ರೆಡಿಯಾಗಿದೆ. ಲಾಸ್ಟಲ್ಲಿ 1 ಕಪ್ಪು ಕಾಯಿ ಹಾಕಿ ಒಂಚೂರು ಕೊತ್ತಂಬರಿ ಹಾಕಿ ಆಫ್ ಮಾಡೋಣ. ಸಾಕು, ರೆಡಿಯಾಗಿದೆ. ಇವಾಗ ದೋಸೆ ಜೊತೆ, ಚಪಾತಿ ಜೊತೆ, ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೆ, ಅಕ್ಕಿ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಗೋರಿಕಾಯಿ ಪಲ್ಯ ಮತ್ತು ಚಪಾತಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ಳಿ, ಆರೋಗ್ಯಕ್ಕೂ ಒಳ್ಳೆಯದು. ಥ್ಯಾಂಕ್ ಯು.